ಎಲ್ಲರಿಗೂ ನಮಸ್ಕಾರ. ವಸಿಷ್ಠಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಬ್ರೇಕ್ಫಾಸ್ಟ್ ರೆಸಿಪಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಎಲ್ಲರೂ ಮಾಡ್ಕೋತೀರಾ, ಇವತ್ತು ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬಿಗಿನರ್ಸಿಗೆ ನೋಡ್ಕೋಬೋದು. ಚಿತ್ರಾನ್ನ ಬಾಕ್ಸಿಗೆ ಹಾಕ್ಕೊಳ್ಳೋದಾಗಲಿ ಅಥವಾ ಯಾರಾದರೂ ತುಂಬ ಜನ ಗೆಸ್ಟ್ ಬಂದಾಗ ಈಸಿಯಾಗಿ ಮಾಡ್ಕೋಬೋದು. ಮೊದಲಿಗೆ ದಪ್ಪ ತೆಳದ ಪಾತ್ರೆ ಇಟ್ಕೊಂಡಿದ್ದೀನಿ. ಒಂದು 4 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನು ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆ. ಅದಕ್ಕೆ ಸಾಸಿವೆನ ಹಾಕ್ಕೊಂಡಿದ್ದೀನಿ. ಒಂದು ಸಣ್ಣ ಚಮಚ ಸಾಸಿವೆ ಹಾಕ್ಕೊಂಡಿದ್ದೀನಿ. ಒಂದು ಸಣ್ಣ ಚಮಚದಲ್ಲಿ 2 ಚಮಚ ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. ನೆಲಗಡಲೆ ಬೇಕಾದವರು ಹಾಕ್ಕೋಬೋದು. ಕರಿಬೇವಿನ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀವು ಬೇಕಿದ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು. ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಡಲೆಬೇಳೆ ಕೆಂಪುಗಾಗೋವರೆಗೆ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟರೆ ಚೆನ್ನಾಗಾಗತ್ತೆ. ದೊಡ್ಡ ಫ್ಲೇಮ್ ಬೇಡ ಆಗುತ್ತೆ, ಯಾಕಂದರೆ ಬಾಣಲೆ ಕಾದಿರುತ್ತಲ್ಲ, ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಡ್ಬೋದು. ಅರಿಶಿನ ಹಾಕ್ಕೊಂಡಿದ್ದೀನಿ. ಅದು ಮನೆಯಲ್ಲೇ ಕುಟ್ಟಿ ಮಾಡಿರೋ ಮನೆಯಲ್ಲೇ ತೊಳೆದುಬಿಟ್ಟು ಅರಿಶಿನ ಹೆಚ್ಚಿ ಮಿಲ್ಲಲ್ಲಿ ಮಾಡಿಸ್ಕೊಂಡು ಬಂದಿದ್ದು ಅರಿಶಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ ಮತ್ತು ನಾನು ಎಲ್ಲದಕ್ಕೂ ಸಾಮಾನ್ಯ ಕೆಲವರು ಜೀರಿಗೆ ಮೆಣಸು ಅಂತಾರೆ, ಲವಂಗದ ಮೆಣಸು ಅಂತಾರೆ, ಅದನ್ನು ಚೆನ್ನಾಗಿ ಕುಟ್ಟಿಬಿಟ್ಟು ಹಾಕಿದ್ದೀನಿ. ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ತುಂಬ ನಾನು ಇದರಲ್ಲಿ ಹುರಿತಿಲ್ಲ, ಯಾಕಂದರೆ ಅದು ಹುಳಿ ಮತ್ತು ಉಪ್ಪು ಈರುಳ್ಳಿಗೆ ಸೇರಿಕೊಂಡು ಅದೊಂದು ಸ್ವಲ್ಪ ತಿನ್ನಬೇಕಿದ್ರೆ ಚೆನ್ನಾಗಿ ಸಿಗುತ್ತೆ. ಅದಕ್ಕೆ ಸ್ವಲ್ಪನೇ ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ ಟೊಮ್ಯಾಟೊ ಹಾಕ್ತಾಯಿದ್ದೀನಿ. ಟೊಮ್ಯಾಟೊ ಚೆಂದ ಸ್ಮೂತ್ ಹಾಕ್ಬೇಕು, ಸ್ವಲ್ಪ ಚೆನ್ನಾಗಿ ಬೇಯಬೇಕು ಟೊಮ್ಯಾಟೊ. ನಾನು ಚಿತ್ರಾನ್ನಕ್ಕೆ ಲೋಕಲ್ ಅಕ್ಕಿನ ಹಾಕ್ಕೊಂಡಿದ್ದೀನಿ. ಅಕ್ಕಿನ ಅನ್ನ ಮಾಡಿ ತೆಗೆದು ತಣ್ಣಗೆ ಇಟ್ಕೊಂಡಿದ್ದೀನಿ. ಒಂದು ಸೈಡಲ್ಲಿ ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಆಮೇಲೆ ಬೇಕಿದ್ರೆ ನೋಡಿ ಹಾಕ್ಕೊಳ್ಬೋದು ಉಪ್ಪನ್ನು. ಸ್ವಲ್ಪ ಅದು ಟೊಮ್ಯಾಟೊ ಎಲ್ಲ ಮೆತ್ತಗಾದಮೇಲೆ ಇದು ಮೊದಲೇ ಮಾಡಿ ಸ್ವಲ್ಪ ಈ ಟೊಮ್ಯಾಟೊ ಇದು ಗೊಜ್ಜು ಥರ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು. ಬೇಕಾದ್ರೆ ಪ್ರಿಸರ್ವ್ ಮಾಡ್ಕೊಬೋದು. ಸ್ವಲ್ಪ ಹೊತ್ತು ಇನ್ನೂ ಸ್ವಲ್ಪ ಚೆನ್ನಾಗಿ ಈಗ ಆಗಿದೆ. ಇದು ಚಿತ್ರಾನ್ನದ ಗೊಜ್ಜು ರೆಡಿಯಾಗಿದೆ. ಕೊತ್ತಂಬರಿ ಸೊಪ್ಪನ್ನು ಬೇಕಿದ್ರೆ ಹಾಕ್ಕೊಳ್ಬೋದು. ಸ್ವಲ್ಪ ಇದಕ್ಕೆ ಮೆಂತ್ಯ ಸೊಪ್ಪನ್ನು ಬೇಕಾದರೆ ಹಾಕ್ಕೊಳ್ಬೋದು. ನಾನಿವತ್ತು ಸಾಂಪ್ರದಾಯಿಕವಾಗಿ ಹೇಗೆ ಮಾಡ್ತೀವೋ ಅದೇ ಥರ ಮಾಡಿದ್ದೀನಿ. ಎಕ್ಸ್ಟ್ರಾ ವೆಜಿಟೇಬಲ್ಸ್ ಆ್ಯಡ್ ಬೇಕಿದ್ದರೂ ಮಾಡ್ಕೋಬೋದು. ಲಿಂಬೆಹಣ್ಣನ್ನು ಹಾಕಿದ್ದೀನಿ. ಒಂದು ಅರ್ಧ ಲಿಂಬೆಹಣ್ಣನ್ನು ಹಾಕಿಟ್ಕೊಂಡಿದ್ದೀನಿ. ಟೊಮ್ಯಾಟೊ ಹುಳಿ ಇರೋದ್ರಿಂದ ಬೇಕಿದ್ದರೆ ಮತ್ತು ನೋಡಿ ಸೇರಿಸ್ಕೊಳ್ಬೋದು ನಿಂಬೆಹಣ್ಣನ್ನು. ಅನ್ನ ಕಲಿಸ್ಕೊಳ್ಬೇಕಿದ್ರೆ ನಾನು ರೆಡಿಯಾಗಿದೆ. ಈಗ ಚಿತ್ರಾನ್ನ ರೆಡಿಯಾಗಿದೆ. ಉಳಿದಿರೋ ಸ್ವಲ್ಪ ಗೊಜ್ಜನ್ನು ತೆಗೆದಿಟ್ಕೊಂಡಿದ್ದೀನಿ. ಇನ್ನೊಂದು ದಿನ ಮಾಡೋಕ್ಕೆ ಅದು ಒಂದು ಸರಿ ಮಾಡಿಟ್ಕೊಂಡ್ರೆ ತೆಗೆದಿಟ್ಕೋಬೋದು. ಚಿತ್ರಾನ್ನ ರೆಡಿಯಾಗಿದೆ, ರೆಡಿ ಟು ಸರ್ವ್. ಇದೇ ಥರ ಅನೇಕ ಬ್ರೇಕ್ಫಾಸ್ಟ್ ರೆಸಿಪಿಯೊಂದಿಗೆ ಬರ್ತೇನೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ರೆಸಿಪೀಸ್ ನೋಡಿ. ಧನ್ಯವಾದಗಳು.